ಪುಟಾಣಿಗಳೇ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿನ್ನೆ ಮೊನ್ನೆ ಕತೆ ಹೇಳೋಕ್ಕೆ ಬರಲಿಲ್ಲ, ಇವತ್ತು ಬಂದಿದ್ದೀನಿ. ಸರಿ, ನೀವೇನು ಮಾಡಿ, ಕತೆಗೆ ಲೈಕು ಕಾಮೆಂಟನ್ನು ಕೊಡೋದನ್ನು ಮರಿಬೇಡಿ. ಸರಿ, ಶುರು ಮಾಡೋಣ. ಒಂದೂರಲ್ಲಿ ದೇವಪ್ಪ ಮತ್ತು ಅವನ ಹೆಂಡತಿ ಇರ್ತಾಳೆ. ದೇವಪ್ಪನ ಹೆಂಡತಿಗೆ ಹುಷಾರಿರೋದಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಾರೆ. ಆ ಟೈಮಲ್ಲಿ ಶೆಟ್ರು ತಮ್ಮ ಒಂದು ಸ್ವಲ್ಪ ಸಾಲ ಮಾಡಿರ್ತಾರೆ. ಆ ಸಾಲನ ದೇವಪ್ಪ ತೀರ್ಸೋಕ್ಕಾಗಲ್ಲ. ಬಡ್ಡಿ ಬೆಳೆದು ದುಡ್ಡು ಮಸ್ತಾಗಿರುತ್ತೆ, ಅಂದರೆ ಸಾಲ ಜಾಸ್ತಿ ಆಗಿರುತ್ತದೆ. ದೇವಪ್ಪನ ಕೈನಲ್ಲಿ ತೀರ್ಸೋಕ್ಕಾಗಲ್ಲ. ಸರಿ, ಅವನಿಗೆ ಒಂದು 20 ಗುಂಟೆ ಜಮೀನು ಇರ್ತದೆ. ಆ ಜಮೀನಾದರೂ ಮಾರಿಬಿಟ್ಟು ಸಾಲ ತೀರಿಸ್ಬಿಡೋ ಮತ್ತು ಎಲ್ಲನ ಕೇಳ್ತಾನೆ. ಯಾರು ಜಮೀನ ಸರಿಯಾದ ರೇಟಿಗೆ ತಗೊಳ್ಳೋದಿಲ್ಲ. ಅವನಿಗೆ ಪ್ರಾಬ್ಲಮ್ ಇದೆ, ಕಡಿಮೆ ರೇಟ್ ಹೊಡ್ಕೊಳ್ಳೋ ಅಂತೇಳಿ ಎಲ್ಲ ಕಡಿಮೆ ರೇಟಿಗೆ ಕೇಳ್ತಾರೆ. ಸರಿ, ಹಿಂಗೆ ದಿನ ತಳ್ತಾ ಇರ್ತದೆ. ಏನಪ್ಪ ಮಾಡೋದು? ಶೆಟ್ರಿಗೆ ಸಾಲ ತೀರಿಸಿಲ್ಲ, ಜಮೀನು ಯಾರು ತಗೋತಾ ಇಲ್ಲ, ನಮ್ಗಳಿಗೆ ಪಚ್ಚಿದಾಗುತ್ತಲ್ಲ, ಬಡ್ಡಿ ಏರ್ತಾ ಇದೆ ಅಂಥೇಳಿ ದೇವಪ್ಪ ಭಾಳ ಯೋಚನೆ ಮಾಡ್ಕೊಂಡು ಏನಾದಾಗಲಿ ಅಂದ್ಬಿಟ್ಟು ತಿಳ್ಕೊಂಡು ಪೇಟೆಗೆ ಸಾಮಾನು ತಗೊಬರಕ್ಕೆ ಹೋಗ್ತಾ ಇರ್ತಾನೆ, ಮನೆ ಸಾಮಾನು. ಸರಿ, ಅಲ್ಲಿ ಹೂವಪ್ಪ ಅನ್ನೋನು ಪರಿಚಯ ಆಗುತ್ತೆ. ಹೂವಪ್ಪ ದೇವಪ್ಪ ಇಬ್ಬರೂ ಆತ್ಮೀಯರು. ಆಗ ಹೂವಪ್ಪ ಇದ್ದು ದೇವಪ್ಪನ ಕೇಳ್ತಾನೆ, ಏನು ದೇವಪ್ಪ ಯಾವ ಕಡೆಗೆ ಹೊಂಟೆ? ಪೇಟೆಗೆ ಹೋಗ್ತಾ ಇದ್ದೀನಪ್ಪ, ಒಂದು ಸ್ವಲ್ಪ ಮನೆ ಸಾಮಾನು ಬೇಕಾಯಿತು, ತಗೊಬರಕ್ಕೆ ಹೋಗ್ತಾ ಇದ್ದೀನಿ ಅಂತ ದೇವಪ್ಪ ಹೇಳ್ತಾನೆ. ಸರಿ, ಮನೆ ಕಡೆ ಎಲ್ಲ ಆರಾಮ? ಏನು ಮತ್ತೆ ಸಿಕ್ಕದೇ ಇಲ್ವಲ್ಲ ಅಂತ ಹೂವಪ್ಪ ಕೇಳ್ತಾನೆ. ಅದಕ್ಕೆ ದೇವಪ್ಪ ಅಂತಾನೆ, ಏನು ಹಣೆ ಬರುವ ಏನೋ, ನನ್ನ ಹೆಂಡತಿಗೆ ಹುಷಾರಿದ್ದಾಗ ಒಂದು ಸ್ವಲ್ಪ ಕೈ ಸಾಲ ಮಾಡಿಬಿಟ್ಟಿದ್ದೆ, ಸೆಟ್ರಿಗೆ ದುಡ್ಡು ತೀರ್ಸೋಕ್ಕಾಯ್ತಾ ಇಲ್ಲ, ಬಡ್ಡಿ ಬೆಳೆದು ಮತ್ತೊಂದು ಆಗಿದೆ. ಜಮೀನ ತಗೊಳ್ಳಿ ಅಂತಂದರೆ ಯಾರು ಪೂರ್ತಿ ಅಮೌಂಟ ಕೊಡೋದಿಲ್ಲ, ಅರ್ಧಂಬರ್ಧ ಕೊಡ್ತಾರೆ. ಏನಪ್ಪ ಮಾಡೋದು ಅಂತ ಹೂವಪ್ಪನಿಗೆ ದೇವಪ್ಪ ಹೇಳ್ತಾನೆ. ಅದಕ್ಕೆ ಹೂವಪ್ಪ ಅಂತಾನೆ, ನೋಡು ದೇವಪ್ಪ, ನಿಮ್ಮ ತಾತ ನಮ್ಮ ತಾತನಿಗೆ ಒಂದು ಕಾಲದಲ್ಲಿ ಸಹಾಯ ಮಾಡಿದ, ನಾನು ನಿನಗೆ ಸಹಾಯ ಮಾಡ್ತಾಯಿದ್ದೀನಿ, ನಡಿ, ನಿನ್ನ ಜಮೀನ ನಾನೇ ಪೂರ್ತಿ ಅಮೌಂಟು ತಗೋತೀನಿ. ಆ ಮಾತು ಹಂಗಿರಲಿ. ಮೊದಲು ಶೆಟ್ರು ತಮ್ಮ ಬಡ್ಡಿ ಎಷ್ಟು ಬೆಳೆದಿಲ್ಲಪ್ಪ, ಎಷ್ಟು ಅಮೌಂಟ್ ಇದ್ದು ವಿಚಾರಿಸ್ಕೋರ ಮೇಳ ಅಂದ್ಬಿಟ್ಟು ಹೂವಪ್ಪ ದೇವಪ್ಪ ಇಬ್ಬರೂ ಶೆಟ್ರು ತಮ್ಮ ಹೋಗ್ತಾರೆ. ಆವಾಗ ಶೆಟ್ರು ಅಂತಾರೆ, ಏನ್ರಪ್ಪ ಹೂವಪ್ಪ ದೇವಪ್ಪ ಇಬ್ಬರು ಅಪರೂಪದ ದರ್ಶನ, ಏನು ನನ್ನ ಅಂಗಡಿ ಬಡವನ ಅಂಗಡಿ ನೇರವಾಗಿ ಬಂದ್ಬಿಟ್ರಲ್ಲ, ಏನು ಸಮಾಚಾರ ಅಂತ ಕೇಳ್ತಾನೆ. ಆಗ ಏನಿಲ್ಲ ಶೆಟ್ರೆ, ಸುಮ್ಮನೆ ಬಂದು ನಿಮ್ಮ ಸಾಲ ಎಷ್ಟಿದೆಯೋ ತಿಳ್ಕೊಂಡು ತೀರಿಸ್ಬಿಟ್ಟು ಹೋಗಮಂತ ಬಂದು ಅಂಥೇಳಿ ಹೂವಪ್ಪ ಅಂತಾನೆ. ಓ ದೇವಪ್ಪನ, ನೀನು ತೀರ್ಸೋಕೆ ಬಂದೆ, ಎಷ್ಟೇ ಆದರೂ ಆಗಲಿ ಫ್ರೆಂಡ್ಗಳಲ್ವಾ, ಕೊಡಪ್ಪ ಅಂದ್ಬಿಟ್ಟು ಲೆಕ್ಕಪತ್ರ ತೆಗೆದು 20,000 ಆಗಿದೆಯಪ್ಪ ಅಂತ ಹೇಳ್ತಾನೆ. ಸರಿ, ಅಮೌಂಟ ಕೊಟ್ಬಿಟ್ಟು ಹೂವಪ್ಪ ದೇವಪ್ಪ ಇಬ್ಬರೂ ವಾಪಸ್ ಬರ್ತಾರೆ. ಸರಿ, ದೇವಪ್ಪ ಹೂವಪ್ಪನಿಗೆ ಜಮೀನು ಕೊಡಬೇಕು, ಹೂವಪ್ಪ ದೇವಪ್ಪನ ಜಮೀನನ್ನ ತಗೋಬೇಕು. ಆಗ ಇವರು ಫ್ರೆಂಡ್ಗಳಲ್ವಾ, ಕೊಟ್ಟಾಯ್ತು ಬಿಡಪ್ಪ, ನಿಧಾನದಲ್ಲಿ ಬರೆದು ಬಿಡು ಅಂದ್ಬಿಟ್ಟು ಹೂವಪ್ಪ ಸಮಾಧಾನ ಮಾಡಿಬಿಟ್ಟು ಒಯ್ತಾನೆ. ಮತ್ತು ಒಂದು ವಾರ ಬಿಟ್ಕೊಂಡು ಹೂವಪ್ಪ ದೇವಪ್ಪ ನೋಡೋಕೆ ಬರ್ತಾರೆ.
ಆಗ ದೇವಪ್ಪ ಕಣ್ಬಿಟ್ಟು ಒಳ್ಳೆ ಸರಿ ಹೋಗುತ್ತಲ್ಲ ಅಂದ್ಬಿಡ್ತಿಲ್ಲ ತಲೆ ಕೆರ್ಕೊಂಡು, ಇದೇನು ಓಪ್ನವ್ರೆ ಏನು ಬಂದ್ರಿ, ನಾನೇ ಬರೋನಲ್ಲ ಅಂತ ಕೇಳ್ತಾನೆ. ಇಲ್ಲ ಇಲ್ಲ, ಸುಮ್ಮನೆ ಬಂದು ದೇವಪ್ಪ ಅಂತ ಹೂವಪ್ಪ ಅಂತಾನೆ. ಆಗ ದೇವಪ್ಪ ಏನು ಬಂದ್ರಿ ಹೇಳಿ ಅಂತ ಕೇಳ್ತಾನೆ. ಆಗ ಏನಿಲ್ಲ ದೇವಪ್ಪ, ನಿನ್ನ ಜಮೀನು ನಾನು ತಗೊಂಡಿದ್ದಲ್ಲ, ಒಂದು ಕೆಲಸ ಮಾಡು, ಜಮೀನ ನೀನೇ ಇಟ್ಕೋ, ನಿನಗೆ ದುಡ್ಡು ಸಿಕ್ಕಿದಾಗ ನಾನು ಕೊಡುವೆ, ಅಲ್ಲಿವರೆಗೆ ನಿನ್ನ ಜಮೀನ ನೀನೇ ಫಸಲು ವ್ಯವಸಾಯ ಮಾಡ್ತಾಯಿರು, ಬಂದ ಲಾಭದಲ್ಲಿ ನನಗೊಂದಷ್ಟ ಕೊಡಪ್ಪ ಸಾಕು ಅಂತ ಹೇಳ್ತೇನೆ. ಅದಕ್ಕೆ ದೇವಪ್ಪನಿಗೂ ಸಮಾಧಾನ ಆಗುತ್ತೆ, ಹೂವಪ್ಪನಿಗೂ ಸಮಾಧಾನ ಆಗುತ್ತೆ. ದೇವಪ್ಪನಿಗೇನು ಸಮಾಧಾನ, ನನ್ನ ಜಮೀನು ನನ್ನ ತಮ್ಮಿ ಉಳ್ಕತ್ತು, ಹೂವಪ್ಪನಿಗೆ ಬಂದ ಲಾಭದಲ್ಲಿ ಒಂದಷ್ಟು ಕೊಟ್ಬಿಟ್ಟು ನಾನು ಪೂರ್ತಿ ಬೆಳೆನ ಇಟ್ಕೋಬೋದು ಅಂತ ಸಮಾಧಾನ ಆಯಿತು. ಆವಾಗ ದೇವಪ್ಪ ಹಿಂದಿನಂತೆ ಜಮೀನಿಗೆ ಹೋಗಿ ಕೆಲಸ ಕಾರ್ಯಗಳನ್ನ ಶುರು ಮಾಡ್ತಾನೆ. ಆಗ ಇವನು ಜಮೀನಲ್ಲಿ ಅರ್ಥ ಮಾಡಬೇಕಾದ್ರೆ 2 ತಾಮ್ರದ ಬಿಂದಿಗೆನಲ್ಲಿ ನಿಧಿ ಸಿಕ್ಬಿಡ್ತದೆ. ಆ ನಿಧಿ ಸಿಕ್ಕಿದವನು ನೇರವಾಗಿ ಹೂವಪ್ಪನ ಮನೆಗೆ ತಗೊಂಡೋಯ್ತಾವ ನಿಮ್ಮ ದೇವಪ್ಪ. ಇವನು ಲೆಕ್ಕಾಚಾರನೇ ಬೇರೆ, ಯಾಕಂದರೆ ಜಮೀನ ಮಾರ್ಬಿಟ್ಟಿದ್ದೀನಿ, ಈ ಜಮೀನಲ್ಲಿ ಸಿಕ್ಕುವಂಥ ಒಂದು ಲಾಭನೂ ಕೂಡ ಅವನಿಗೆ ಸೇರಿದ್ದು, ಈ ಜಮೀನಲ್ಲಿ ನಿಧಿ ಸಿಕ್ಕಿದೆ, ಈ ನಿಧಿನೂ ಹೂವಪ್ಪನಿಗೆ ಸೇರಿದ್ದು ಅಂತ ಹೇಳಿ ತಕ್ಕೊಂಡು ಹೋದ. ಅದಕ್ಕೆ ಹೂವಪ್ಪ ಅಂತಾನೆ, ಇದೇನು ದೇವಪ್ಪ ಇದು, ನಿನ್ನ ಜಮೀನ ವ್ಯವಸಾಯ ಮಾಡಬೇಕಾದ್ರೆ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದನಪ್ಪ, 2 ಬಿಂದಿಗೆ ತುಂಬ ನಿಧಿ ಸಿಕ್ಕಿದೆ, ಇದು ನಿನಗೆ ಸೇರಿದ್ದು, ಇದು ಅದಕ್ಕೋಸ್ಕರ ತಂದೆ ಅಂತ ದೇವಪ್ಪ ಅಂತಾನೆ. ಹೂವಪ್ಪ ಅಂತಾನೆ, ಇಲ್ಲಪ್ಪ, ಭೂಮಿ ಮೇಲ್ಗಡೆ ನನಗೆ, ಭೂಮಿ ಒಳಗಡೆ ಇದ್ದರೆ ನಿನಗೆ, ಹಾಗಾಗಿ ಇದು ನನಗಲ್ಲ, ಇದು ನಿನಗೆ ಸೇರಿದ್ದು, ಹೋಗು, ಇಷ್ಟಿಗೂ ನೀನು ಜಮೀನು ಬರೆದು ಕೊಟ್ಟಿಲ್ಲ, ಹಾಗಾಗಿ ಈ ಇಷ್ಟು ಚಿನ್ನದ ಕಾಸುಗಳು ನಿನಗೆ ಸೇರಿದ್ದು, ಹೋಗು ಅಂತ ಹೂವಪ್ಪ ಅಂತಾನೆ. ದೇವಪ್ಪ ಹೂವಪ್ಪ, ದೇವಪ್ಪ ನಿನಗೆ ಸೇರಿದು ಅಂತಾನೆ, ಹೂವಪ್ಪ ನಿನಗೆ ಸೇರಿದು ಅಂತಾನೆ, ಸಮಸ್ಯೆನೇ ಬಗೆಹರಿಯೋದಿಲ್ಲ. ಆಗ ಹೂವಪ್ಪ ದೇವಪ್ಪ ಇಬ್ಬರು ಮಾತಾಡ್ತಾರೆ, ನೋಡಪ್ಪ ಇದು ನಂದಲ್ಲ ಅಂತೀನಿ, ನೀನು ನಂದಲ್ಲ ಅಂತೀಯ, ಪಂಚಾಯತಿಗೆ ಹೋಗಿ ದೂರು ಕೊಡೋಣ ಬಾ, ಇದನ್ನು ಯಾರು ಇಟ್ಕೊಳ್ಳಿ ಅಂತಾರೋ ಅವ್ರು ಇಟ್ಕೊಳ್ಳೋದಾಗಲಿ ಅಂಥೇಳಿ ಇಬ್ಬರು ಮಾತಾಡ್ಕೊಂಡು, ಅದಕ್ಕೆ ಒಪ್ಪಿಗೆ ಇದೆ ನನಗೆ ಅಂದ್ಬಿಟ್ಟು ಹೇಳ್ಬಿಟ್ಟಮ್ಮ, ಇಬ್ಬರು ಮಾತಾಡ್ಕೊಂಡು ಪಂಚಾಯತಿ ಕಟ್ಟೆಗೆ ಬರ್ತಾರೆ. ಪಂಚಾಯತಿನಲ್ಲೂ ಚೇರ್ಮನ್ ಹೋಗ್ತಾ ಇರ್ತಾರಲ್ಲ ಹಳ್ಳಿ ಕಡೆ, ಆ ಚೇರ್ಮರು ನ್ಯಾಯಯುತವಾಗಿ ತೀರ್ಮಾನ ಮಾಡ್ತಾರೆ. ಇಬ್ಬರಿಗೂ ಸಮಾಧಾನ ಇಲ್ಲ, ಇವನು ನಂದಲ್ಲ ಅಂತಾನೆ, ಅವನು ನಂದಲ್ಲ ಅಂತಾನೆ. ಆಗ ಯಾರ ಮಾತನ್ನು ಇಬ್ಬರು ಕೇಳ್ತಾ ಇಲ್ಲ. ಅಲ್ಲಿ ಇದನ್ನೋ ಬಿದ್ದು ಏನು ಹೇಳ್ತಾನೆ ನೋಡಿ, ಇಬ್ಬರು ಬೇಜಾರು ಮಾಡ್ಕೋಬೇಡಿ, 1 ತಿಂಗಳ ಮಟ್ಟಿಗೆ ಇಬ್ಬರು ಒಂದೊಂದು ಬಿಂದಿ ಇಟ್ಕೊಂಡಿರಿ, ಮುಂದಿನ ತಿಂಗ ಪುನಃ ಬನ್ನಿ, ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಆಯಿತು ಹಾಗೆ ಆಗಲಿ ಅಂದ್ಬಿಟ್ಟು ತಿಳ್ಕೊಂಡು ಇಬ್ಬರು ಒಂದೊಂದು ಬಿಂದಿಗೆನ ಕಲೆಕ್ಟ್ ಮಾಡ್ಕೊಂಡು ಅವ್ರವ್ರ ಮನೆಗಳಿಗೆ ಹೋಗ್ತಾರೆ. ಅವರು ಹೋದ್ಮೇಲೆ ಈ ಯಜಮಾನಿಕೆ ಮಾಡ್ತಿದ್ದವನು ಕೇಳ್ತಾನೆ, ಅಲ್ಲಪ್ಪ ಯಾರ ಮಾತನ್ನು ಕೇಳಿದ್ರು, ನಿನ್ನ ಮಾತನ್ನು ಕೇಳ್ಬಿಟ್ಟು ಹೋದ್ರಲ್ಲ ಹೆಂಗೆ, ಅದು ಅಲ್ಲದೆ ಇನ್ನು ತಿಂಗ ಬಿಟ್ಕೊಂಡು ಬನ್ನಿ ನಾನು ತೀರ್ಮಾನ ಮಾಡ್ತೀನಿ ಅಂತಿದೆ, ಇದಕ್ಕೆ ಒಪ್ಪಿಟ್ಟಾರ, ಯಾವ ಥರ ತೀರ್ಪು ಕೊಡ್ತೀಯಾಗ ಅಂತ ಯಜಮಾನರು ಇರ್ತಾರಲ್ಲ, ಯಜಮಾನರು ಅವನ್ನ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಸುಮ್ಮನಿರಿ, 1 ತಿಂಗ ಬಿಟ್ಕೊಂಡು ತಾನೆ ನಾನು ಇಲ್ಲಿರೋದು,
ಒಂದು ತಿಂಗ ಬಿಟ್ಕೊಂಡವರು ಬರೋದೇ ಇಲ್ಲ, ನೋಡ್ಕೋತಾ ಇರಿ ಅಂತಾನೆ. ಇದೇನು ಅಷ್ಟು ಪಕ್ಕ ಹೇಳ್ತಾ ಇದೆಯಾ ಅಂತ ಹೇಳಿ ಪಂಚಾಯತ್ ಯಜಮಾನರು ಕೇಳ್ತಾರೆ. ಹೌದು, ಅದು ಹಾಗೇ, ನೋಡ್ತಾ ಇರಿ, ಪಂಚಾಯತಿ ದಂಡಕ್ಕೆ ಅವರು ಬರೋದೇ ಇಲ್ಲ. 1 ತಿಂಗಳಾಯಿತು, ಪಂಚಾಯತಿಗೆ ಅವರು ಬರನೇ ಇಲ್ಲ. ಕೊನೆಗೆ ಇವನು ಅಸ್ಟೆಂಟು ಯಜಮಾನ ಇವನು ಮಾತು ಹೇಳೋದೇ ನಿಜ ಆಯಿತು ನಾ ಕಾಣುತ್ತೆ ಅಂಥೇಳಿ ದೇವಪ್ಪನ ಮನೆಗೆ ಮೊದಲು ಭೇಟಿ ಕೊಡ್ತಾರೆ. ಏನು ನಡೀತಾ ಇದೀವಿ ಮನೇಲಿ ನೋಡಮ್ಮ ಅಂತ. ಆಗ ದೇವಪ್ಪ ತನ್ನ ಹೆಂಡತಿಗೆ ಹೇಳ್ತಾ ಇರ್ತಾನೆ, ನೋಡು, ನನ್ನ ಜಮೀನು ಅದು, ಪಿತ್ರಾರ್ಜಿತ ಆಸ್ತಿ ಅದು. ಜಮೀನಲ್ಲಿ ನಿಧಿ ಸಿಕ್ತು, ಶಿವಪ್ಪನಿಗೆ ಹೂವಪ್ಪನಿಗೆ ಕೊಡದೆ ಹೋಗಿದ್ರೆ ಇವತ್ತು ನಮ್ಮ ಕಷ್ಟಕ್ಕೆ ಆಗೋದು. ನಾನು ಹೂವಪ್ಪ ತಗೊಂಡು ಹೋಗೋದ್ರಿಂದ ದೊಡ್ಡ ತಪ್ಪಾಗೋಯ್ತು. ಈಗ ಅದೊಂದು ಬಿಂದಿಗೆ ಕೊಡು ಅಂತ ಕೇಳೋಕ್ಕೂ ನನಗೆ ಸಂಕೋಚ. ಏನು ಮಾಡೋದು ಈಗ ಅಂದ್ಬಿಟ್ಟು ಹೆಂಡ್ತಿಗೆ ಹೇಳ್ತಾ ಇರ್ತಾನೆ. ಆಗ ಯಜಮಾನರು ಮನೆ ಹೊತ್ತಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ದೇವಪ್ಪನ ಮೇಲೆ ಲಿಂಗಾಯಿತು, ಹೂವಪ್ಪನ ಮೇಲೆ ಯಾವ ಥರ ಮಾತಾಡ್ಕೊಂಡ್ರೆ ನೋಡೋಣ ಅಂಥೇಳಿ ಹೂವಪ್ಪನ ಮನೆಗೆ ಹೋಗ್ತಾರೆ. ಅಲ್ಲಿ ಕದ್ದು ಕೇಳಿಸ್ಕೊತಾ ಇರ್ತಾರೆ. ಹೂವಪ್ಪ ಮಗನಿಗೆ ಹೇಳ್ತಾ ಇರ್ತಾನೆ, ಅಲ್ಲ ಕಣೋ, ಜಮೀನೇ ತಗೊಂಡು ಜಮೀನಲ್ಲಿ ಸಿಕ್ಕೋದೆಲ್ಲ ನಮ್ಮದೇ ಅಂತಿದ್ರೆ 7 ಬಿಂದಿಗೆ ನಿಧಿನೂ ನಂದಿ ಆಗೋದು, ಎಂಥ ದೊಡ್ಡ ಕೆಲಸ ಮಾಡಿಬಿಟ್ಟು ಈಗ ದೇವಪ್ಪನ ನಾನು ಕೇಳೋಕ್ಕೆ ಹೋಗಲ್ಲ, ಏನು ಮಾಡೋದು, ಉಭಯ ಸಂಕಟದಲ್ಲಿ ಸಿಗಕೊಂಡಲ್ಲ ಅಂತ ಹೂವಪ್ಪ ಮಗನಿಗೆ ಹೇಳ್ತಾ ಇರ್ತಾನೆ. ಆವಾಗ ಯಜಮಾನರು, ನೀನು ಹೇಳಿದ್ದು ನಿಜನಪ್ಪ, ಏನೇ ಮಾಡಬೇಕಾದ್ರೂ ಯೋಚನೆ ಮಾಡಿ ಮಾತನಾಡಬೇಕು. ಆ ಯೋಚನೆ ಮಾಡಿ ನೀನು ಮಾತನಾಡಿದೀಯಾ, ತುಂಬ ಧನ್ಯವಾದಗಳು. ನಿನಗೆ ಇಷ್ಟು ಐಡಿಯಾ ಯಾಕೆ ಬಂತು ಅಂತ ಕೇಳ್ತಾರೆ. ಆವಾಗ ಹೇಳ್ತಾನೆ ಅಸಿಸ್ಟೆಂಟ್ ಯಜಮಾನ, ನೋಡಿ ಸ್ವಾಮಿ, ಹಣ, ಕಾಸು, ಚಿನ್ನ, ಬಣ್ಣ, ಒಡವೆ ವಸ್ತ್ರಗಳು ಮನುಷ್ಯನ ಯಾವ ಥರನಾರೂ ಬದಲಾಯಿಸುತ್ತೆ. ಹಣ ಕಾಸು ಬಂದಾಗ ಮನುಷ್ಯನ ಸ್ವಭಾವನೇ ಚೇಂಜ್ ಆಗೋಯ್ತದೆ. ಅದು ಯಾರನ್ನು ಕೇಳ್ಕೊಂಡು ಬರೋದಿಲ್ಲ. ಅದಕ್ಕೋಸ್ಕರ ನಾನು ಹಾಗಂದೆ ಅಂತ ಹೇಳಿ ಚೇರ್ಮನ್ರಿಗೆ ಅಸಿಸ್ಟೆಂಟ್ ಯಜಮಾನ ಹೇಳ್ತಾನೆ. ಅಂದರೆ ಯಜಮಾನಿಕೆ ನಡೆಸೋದು ತಲೆ ಇರಬೇಕು, ಒಂದು ಅನುಭವ ಇರಬೇಕು. ಎಲ್ಲ ಯಜಮಾನಿಕೆಗಳನ್ನ ಮಾಡೋಕ್ಕಾಗಲ್ಲ, ಆಯಿತಾ. ಈಗ ಮನುಷ್ಯ ಹಣಕಾಸು ಸಿಕ್ಕಿದ್ರೆ ಎಣನೋ ಬಾಯ್ಬಿಡ್ತದೆ. ಅಂಥ ಕಾಲದಲ್ಲಿ ನಿಧಿನ ಯಾರಾದರೂ ಬೇಡ ಅಂತಾರ? ಯಾರೂ ಬೇಡ ಅನ್ನೋದಿಲ್ಲ. ಅದೇ ಈ ಕಥೆಯ ನೀತಿ ಸಾರಾಂಶ. ಮತ್ತೆ ಸಿಗೋಣ. ನಮಸ್ಕಾರ. ಮುಂದಿನ ಕಥೆಯೊಂದಿಗೆ ಬರ್ತೀನಿ. ನಮಸ್ಕಾರ.